ಅವ್ರು ಹೇಳಿದ್ದೊಂದು ಹೊಸ ವಿಷಯ ನನಗೆ. ನಾನು ಲಿಂಗಾಯತ ಅನ್ನುವ ಶಬ್ದ ಬಂದದ್ದೇ ಬಸವಣ್ಣನ ನಂತರ ಅಂತ ಅಂದ್ಕೊಂಡಿದ್ದೆ. ನೀವು ಹೇಳ್ತಾ ಇದ್ರಿ ಮೊದಲಿಂದನೂ ಲಿಂಗಾಯತ ಶಬ್ದ ಇಲ್ಲ, ಬಸವಣ್ಣನವರ ಕಾಲದಿಂದ ಬಂದಿರತಕ್ಕಂಥ ಶಬ್ದ ಅಲ್ಲ, ಅದು ಕನ್ನಡದ ಶಬ್ದ. ಲಿಂಗಾಯತ ಅಂತಕ್ಕಂಥದ್ದು ಕನ್ನಡದ ಶಬ್ದ. ಕನ್ನಡ ಯಾವಾಗ ಹುಟ್ಟೈತೋ ಅವಾಗ ಲಿಂಗಾಯತ ಶಬ್ದ ಹುಟ್ಟಿದೆ. ಈಗ ಡಿಕ್ಷನರಿಯನ್ನು ತಾವು ತೆಗೆದು ನೋಡ್ರಿ, ವೀರಶೈವ ಶಬ್ದಕ್ಕೆ ಲಿಂಗಾಯತ ಅಂತ ಅರ್ಥ ಮಾಡ್ತಾರೆ. ಲಿಂಗಾಯತ ಅನ್ನೋ ಶಬ್ದ ತೆಗೆದು ನೋಡ್ರಿ, ಅದ್ರ ಅರ್ಥ ಏನಂತೇಳಿ ವೀರಶೈವ ಅಂತೇಳಿ ಅರ್ಥ ಮಾಡ್ತಾರೆ. ಅಲ್ಲಲ್ಲ, ನಾ ಹೇಳ್ತಾ ಇರೋದು ಅವ್ರು ಏನು ಹೇಳಕತ್ತಾರೆ ಹೇಳಿ ನೋಡೋಣ. ಡಿಕ್ಷನರಿ ಅಲ್ಟಿಮೇಟ್ ಆಗಬಾರ್ದು ಅಂತಂದ್ರೆ ಸರ್ಟಿಫಿಕೇಟ್ ಹೆಂಗೆ ಅಲ್ಟಿಮೇಟ್ ಆಗುತ್ತೆ? ಬಸವಣ್ಣವ್ರ ಜಾತಿ ಸರ್ಟಿಫಿಕೇಟ್ ಸಿಗುತ್ತಾ? ನಾ ಕೇಳ್ತೀನಿ. ಬಸವಣ್ಣವ್ರದ್ದು TC ಐತಾ ಸಾಲಿ ಕಲ್ತಿದ್ದು? ಇವ್ರು TC ತೋರಿಸ್ತಾರಲ್ಲ, ನಿನ್ನ TC ನೋಡು, ನಿನ್ನ TC ನೋಡು ಅಂತ ಹೇಳ್ತಾರಲ್ಲ. ಅಂದರೆ ತಡ್ರಿ ಒಂದು ನಿಮಿಷ, ಸಾಲಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಬಾಳೆ ಮಾಡಕತ್ತೆ ಇರಲಿ ಇವರು. ಬಸವಣ್ಣವ್ರು ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ, ಅಕ್ಕಮಹಾದೇವಿ ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ. ಸಾಲಿ ಸರ್ಟಿಫಿಕೇಟ್ ಹುಟ್ಟಿದ್ದು ಯಾವಾಗ ರೀ? ನಮ್ಮ ಧರ್ಮ ಹುಟ್ಟಿದ್ದು ಯಾವಾಗ? ನಿಮ್ಮ ಸರ್ಟಿಫಿಕೇಟ್ ಹುಟ್ಟಿದ್ದು ಯಾವಾಗ? ಈಗ ನಮ್ಮವ್ವ ನನ್ನದು ಬರಿಸ್ಯಾಳ, ನಮ್ಮ ಅಪ್ಪನೋ ನಮ್ಮವ್ವ ಬರಿಸ್ಯಾರ. ಏನಂತ ಬರಿಸ್ಯಾರ ಅಲ್ಲಿ ಸಾಲಿ ಒಳಗೆ? ಹಿಂದೂ ಲಿಂಗಾಯತ ಅಂತ ಬರಿಸ್ಯಾರ ನಂದನ್ನು. ನಮ್ಮಪ್ಪಗ ನಮ್ಮವ್ವ ಸಾಲಿ ಕಲ್ತಿದ್ದಿಲ್ಲ, ನಮ್ಮಪ್ಪ ಸಾಲಿ ಕಲ್ತಿದ್ದ, ಅವನಿಗೆ ಅದರ ಅರಿವಿದ್ದಿಲ್ಲ, ಧರ್ಮದ ಅರಿವಿದ್ದಿಲ್ಲ. ಏಟ್ ಸಾಲಿ ಕಲ್ತಿದ್ದ? ಸಹಿ ಮಾಡುವಟ್ಟು, ಪುಸ್ತಕ ಓದುವಟ್ಟು. ನನಗಂತೂ ಏನೂ ಗೊತ್ತಾಗಿಲ್ಲ. ನನ್ನನ್ನು ಅಲ್ಲಿ ಒಯ್ದು ಹಿಂದೂ ಲಿಂಗಾಯತ ಅಂತ ಸೇರಿಸ್ಯಾರ ಅಂದಾಕ್ಷಣ ನಾನು ನಿರಪರಾಧಿ ಅಲ್ಲ, ಸೇರಿಸಿದವರು ಅಪರಾಧಿ ಅಲ್ಲ. ಅಲ್ಲಿ ಸಹಜ ಇತ್ತು, ಅದು ಭಾಳ ಸಹಜ ಇತ್ತು. ಆ ಲಿಂಗಾಯತರ ಮನೆಗೆ ಬಂದ್ರಪ್ಪ ಅಂತಂದ್ರೆ ಅದನ್ನು ಅವರ ತುಂಬ್ಕೊಂಡ್ಬಿಡ್ತಿದ್ರು, ಕೇಳು ಪ್ರಶ್ನೆನೇ ಇದ್ದಿಲ್ಲ. ಈ ಸರ್ಟಿಫಿಕೇಟ್ ಹಿಡ್ಕೊಂಡು ಇವ್ರು ಬಡ್ದಾಡಕತ್ತಿದ್ದು ನೋಡಿ ಗಾಬರಿ ಆಗಿಬಿಟ್ಟಿವಿ ನಾವು. ಸರ್ಟಿಫಿಕೇಟ್ನಾಗ ಹುಚ್ಚ ಇದು ಲಿಂಗಾಯತ ಧರ್ಮ? ನಾ ಕೇಳ್ತೀನಿ. ಅವ್ರದ್ದು ಸರ್ಟಿಫಿಕೇಟ್ ನೋಡ್ರಿ, ಇವ್ರದ್ದು ಸರ್ಟಿಫಿಕೇಟ್ ನೋಡ್ರಿ. ಸರ್ಟಿಫಿಕೇಟ್ನಾಗ ಹುಟ್ಟಿದ ಧರ್ಮ ಅಲ್ಲ ನಮ್ದು. ಮುಂದುವರೆದ ಭಾಗವಾಗಿ ಅಲ್ಲ, ಬ್ರಿಟಿಷರೇ ಬರೆದಿಟ್ಟಿದ್ದಾರಂತೆ ಲಿಂಗಾಯತ. ಬ್ರಿಟಿಷರು ಬರೋಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಮುಸ್ಲಿಮ್ರ ಆಳುಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಆಚಾರ್ಯರು ಶರಣರು ಹುಟ್ಟೋಕ್ಕಿಂತ ಮೊದಲು ಹುಟ್ಟಿದ ಧರ್ಮ. ಈಗ ನಾನು ಬಾಲೆಹೊಸೂರು ಮಟ್ಟಕ್ಕೆ ಆಗಿದ್ದೀನಿ. ಸುಮ್ಮನೆ ನಾನು ತಮ್ಮನ್ನು ಕೇಳ್ತೀನಿ, ನೀವು ಅಲ್ಲೇ ಹುಬ್ಳಿ ಮಗ್ಗಲ್ದವರು, ನಿಮಗೆ ಬಾಲೆಹೊಸೂರು ಪರಿಚಯ ಇತ್ತಾ? ದಿಂಗಾಲೇಶ್ವರ ಹೆಸರು ಪರಿಚಯ ಇತ್ತಾ? ಪರಿಚಯ, ಹೌದು. ಅಲ್ಲ, ನಾನು ಆಗೋಕ್ಕಿಂತ ಮೊದಲು ಇಲ್ಲ ನಾನು ಆ ಮಟ್ಟಕ್ಕೆ ಆಗೋಕ್ಕಿಂತ ಮೊದಲು ದಿಂಗಾಲೇಶ್ವರ ಅಲ್ಲಿ 4 ಹಳ್ಳಿಯಾಗೂ ಗೊತ್ತಿದ್ದಿಲ್ಲ. ಹೌದು. ನಾನೇ ಪಟ್ಟಕ್ಕಾದ ಮೇಲೆ ಇಡೀ ರಾಜ್ಯಕ್ಕೆ ದಿಂಗಾಲೇಶ್ವರ ಅಂದ್ಕೂಡಲೇ ಓ ಹಿಂಗೊಬ್ರು ಸ್ವಾಮಿಗಳಿದಾರೆ ಅಂತ ಅನ್ನೋಂಗಾಯ್ತು. ನಾ ದಿಂಗಾಲೇಶ್ವರ ಮಠದ ಸ್ಥಾಪಕ ನಾನೇ ಅಂದ್ರೂ ನಡೀತೈತಿ. ಈಗ ನಾನೇ ಅಂದ್ರೆ ನಡೀತೈತಿ. ಯಾಕಂತಂದ್ರೆ ನಾ ಬಂದ್ಮೇಲೆ ಪ್ರಚಾರ ಆಗೈತಿ, ಎಲ್ಲ ಜನ ಹೌದು ಹೌದು ಅದು ಅಂತೇಳಿ ಅಂದ ಬಿಡ್ತಾರ. ಆದ್ರೆ ಒಂದು ಗೊತ್ತಿರಲಿ, ನನಗಿಂತ ಮೊದಲು 5 ಜನ ಸ್ವಾಮಿಗಳು ಅಲ್ಲಿ ಆಗ್ಯಾರ. ಆ ಅರಿವು ನನಗಿರ್ಬೇಕೇ ಹೊರತಾಗಿ ನಂದು ಭಾಳ ಪ್ರಚಾರ ಆಗಕತ್ತೈತಿ ತಡಿ ನಾನಾ ಆ ಮಠ ಸ್ಥಾಪನೆ ಮಾಡಿ ನಂದು ಬಿಟ್ರೆ ಆ ಮಠದ ಗತಿ ಏನು?